ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮನೆಗೆ ಬಂದಿರೋ ಸ್ವಾಮೀಜಿ ನಿಂಬೆಹಣ್ಣು ಹಿಡ್ಕೊಂಡು ಪೂಜೆ ಮಾಡ್ತಿರ್ತಾರೆ. ನೋಡಪ್ಪ, ಇವಾಗ ಕರ್ಟನ್ ಬಿಚ್ಚಾಗಿದೆ, ಇವಾಗ ಅಮ್ಮ ಅಂತ ಕರಿಯಪ್ಪ ಅಂತ ಸ್ವಾಮೀಜಿ ಹೇಳಿದಾಗ ಮನೋಜ ಹೇಳಕ್ಕಾಗದೆ ಒದ್ದಾಡ್ತಾ ಆದರೂ ಕೂಡ ಟ್ರೈ ಮಾಡಿ ಅಮ್ಮ ಅಂತ ಬಾಯಿ ತೆಗಿತಾನೆ. ಆಗ ಸ್ವಾಮೀಜಿ ಕೈಯಲ್ಲಿರೋ ನಿಂಬೆಹಣ್ಣಿನ ಮೇಲೆ ಒಂದು ಕರ್ಪೂರನ ಹಚ್ಚಿಟ್ಕೊಂಡು ಮನೋಜ ಬಾಯಿ ತೆಗೆದಿದ ತಕ್ಷಣನೇ ಆ ಕರ್ಪೂರನ ಸೀದಾ ಮನೋಜನ ಬಾಯಿಗೆ ಎಸ್ಬಿಡ್ತಾನೆ. ಆಗ ಮನೋಜ ಆ ಬಿಸಿನ ತಡ್ಕೊಳ್ಳೋದಕ್ಕಾಗದೆ ಕುಣಿದಾಡ್ತಿದ್ರೆ ಮನೆಯವರೆಲ್ಲರೂ ಗಾಬರಿಯಿಂದ ಮನೋಜನ್ನೇ ನೋಡ್ತಿರ್ತಾರೆ. ಆಗ ಶಾಂತಿ ಅವ್ನ ಹಿಂದೆನೇ ಓಡಾಡ್ಕೊಂಡು ಏನಾಯ್ತು ಮನೋಜ, ನಿಂತ್ಕೊಳ್ಳೋ ಒಂದು ಕಡೆ ಅಂತ ಹೇಳ್ತಿರೋವಾಗ ಮನೋಜ ಏನು ಮಾತಾಡದೆ ಕೈ ಸನ್ನೆ ಮಾಡ್ಕೊಂಡು ಬಾಯಿ ಸುಟ್ಟೋಯ್ತು ಅಂತ ಹೇಳ್ತಿರ್ತಾನೆ. ಆಗ ಶಾಂತಿ ಆ ಸ್ವಾಮೀಜಿ ಹತ್ರ ಹೋಗಿ ಬಾಯಿಗೆ ಬಂದಂಗೆ ಬೈತಾ ಇರೋವಾಗ, ನೋಡಮ್ಮ, ಅಗ್ನಿ ಒಳಗಡೆ ಹೋದ್ರೆ ಕೆಟ್ಟದ್ದೆಲ್ಲ ಭಸ್ಮ ಆಗ್ಬಿಡುತ್ತಮ್ಮ, ಈಗ ನಿನ್ನ ಮಗನ ಜೀವನ ಚೆನ್ನಾಗಿರುತ್ತೆ ಅಂತ ಸ್ವಾಮೀಜಿ ಹೇಳ್ತಾರೆ. ಆಗ ಶಾಂತಿ, ಓ ಹೌದಾ, ಹೋಗ್ಲಿ ಬಿಡಿ ಅಂತ ಹೇಳಿ, ಹೇ ಮನೋಜ, ಇನ್ಮೇಲೆ ನಿನ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಕಣೋ, ಇನ್ಮೇಲೆ ನೀನು ಟಾಪಲ್ಲಿ ಬರ್ತೀಯ ಕಣೋ, ಮಾಮೂಲಿಯಾಗಿ ಮಾತಾಡೋದಕ್ಕೆ ಶುರು ಮಾಡು ಅಂತ ಶಾಂತಿ ಹೇಳ್ತಿರುವಾಗ ಮನೋಜ ಮಾತಾಡೋದಕ್ಕೆ ಅಂತ ಟ್ರೈ ಮಾಡ್ತಿದ್ರು ಕೂಡ ಅವನಿಂದ ಮಾತಾಡೋದಕ್ಕೆ ಆಗ್ತಿರೋದಿಲ್ಲ. ಏನು ಸ್ವಾಮೀಜಿ, ನೀವು ಪೂಜೆ ಮಾಡಿದ್ರೆ ಅವ್ನು ಮಾತಾಡ್ತಾನೆ ಅಂತ ಹೇಳಿದ್ರಿ, ಇವಾಗ ನೋಡಿದ್ರೆ ಏನು ಮಾತಾಡ್ತಾನೆ ಇಲ್ವಲ್ಲ ಇವನು, ನೋಡಿ ಅವ್ನ ಬಾಯಿಂದ ವಾಯ್ಸೇ ಬರ್ತಿಲ್ವಲ್ಲ ಅಂತ ಶಾಂತಿ ಕೇಳ್ತಿರುವಾಗ, ಮಾತು ಬರಲಿಲ್ಲ ಅಂದರೆ ಅಂಗನವಾಡಿ ಕರ್ಕೊಂಡೋಗಿ ಸೇರಿಸ್ಬಿಡು ಸಾಕ್ರೆ ಅಂತ ಸೂರ್ಯ ಕಿಂಡಲ್ ಮಾಡ್ತಿರ್ತಾನೆ. ನೀನು ಸುಮ್ಮನೆ ನಿಂತ್ಕೊಳ್ಳೋ ಸಾಕು ಅಂತ ಹೇಳಿ ಮನೋಜ ನೀನು ಮಾತಾಡಪ್ಪ ಅಂತ ಶಾಂತಿ ಹೇಳ್ತಿರುವಾಗ ಮನೋಜ ಮಾತಾಡೋದಕ್ಕೆ ತುಂಬಾನೇ ಕಷ್ಟಪಡ್ತಿರ್ತಾನೆ. ಅಲ್ಲ, ಸ್ವಲ್ಪ ದಿವಸ ಮಾತಾಡೋದಕ್ಕಾಗಲಿಲ್ಲ ಅಂತ ಮಾತಾಡೋದನ್ನೇ ಮರ್ತ್ಬಿಟ್ರೆ ಇವರು ಅಂತ ಶ್ರುತಿ ಕೇಳ್ತಿರುವಾಗ, ಅಯ್ಯೋ ಇವ್ನು ಮಾತಾಡ್ತಿಲ್ಲ ಅಂತ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀರಾ, ನಾನು ಇವಾಗ ಸರಿ ಮಾಡ್ತೀನಿ ನೋಡಿ ಅಂತ ಹೇಳಿ ಸೂರ್ಯ ಮನೋಜನ ಹತ್ರ ಬಂದು ಅವ್ನ ಬೆನ್ನ ಮೇಲೆ ಒಂದು ಗುದ್ದಾನೆ. ಸೂರ್ಯ ಹೊಡೆದಿದ್ದ ಎಟ್ಗೆ ಮನೋಜ ಹೋಗಿ ಶಾಂತಿ ಮತ್ತೆ ರೋಹಿಣಿ ಮೇಲೆ ಬಿದ್ದು ಹಾಗೆ ಇದ್ದಕ್ಕಿದ್ದಂಗೆ ರೋಹಿಣಿ ಅಂತ ಕರೀತಾನೆ. ನೋಡಿದ್ರ ಮಾತಾಡ್ಬಿಟ್ಟ, ಇದಕ್ಕೆ ಹೋಗಿ ಸ್ವಾಮೀಜಿ ಅವರು ಇವರು ಅಂತೆಲ್ಲ ಕರ್ಕೊಂಡು ಬರ್ತಿರಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಲೋ ರವಿ, ನೋಡೋ ನಾನು ಮಾತಾಡ್ತಾ ಇದ್ದೀನಿ ಕಣೋ, ಕಸ್ತೂರಿ ಆಂಟಿ ನೋಡಿ ನಾನು ಮಾತಾಡ್ತಾ ಇದ್ದೀನಿ, ಶ್ರುತಿ ನಾನು ಮಾತಾಡ್ತಿದ್ದೀನಿ ನೋಡ್ದಾ ಅಮ್ಮ, ನಾನು ಇವಾಗ ಮಾತಾಡ್ತಾ ಇದ್ದೀನಮ್ಮ ಅಂತ ಮನೋಜ ಓವರ್ ಎಕ್ಸೈಟ್ಮೆಂಟ್ ಅಂತ ಹೇಳ್ತಿರ್ತಾನೆ. ಸಾಕು ಕಣೋ ಈ ಎಫೆಕ್ಟ್ ಎಲ್ಲ ಕೊಟ್ಟಿದ್ದು, ಇನ್ಮೇಲೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ, ಓವರ್ ಆಗಿ ಎಗರಾಡ್ದೆ ಅಂತಂದ್ರೆ ಮತ್ತೆ ಕೆಳಗಡೆ ಬಿದ್ದು ಸೇಮ್ ಇದೇ ಪರಿಸ್ಥಿತಿಗೆ ಮತ್ತೆ ಬಂದ್ಬಿಡ್ತೀಯ ಅಂತ ಸೂರ್ಯ ಮನೋಜನ್ಗೆ ವಾರ್ನಿಂಗ್ ಕೊಡ್ತಿರ್ತಾನೆ. ಆಗ ಶಾಂತಿ ಖುಷಿಯಿಂದ ಮನೋಜನ್ ತಬ್ಕೊಂಡು ನೀನ್ ಮಾತಾಡ್ಬಿಟ್ಟೆ ಕಣೋ ಅಂತ ಹೇಳ್ತಿರುವಾಗ, ಅಮ್ಮ ಮೊದಲು ನಾನು ಊಟ ಮಾಡ್ಬೇಕಮ್ಮ, ಬರೀ ಗಂಜಿ ಜ್ಯೂಸು ಎಲ್ಲ ಕುಡಿದು ಸಾಕಾಗೋಗಿದೆ, ಹೊಟ್ಟೆ ಹಸಿತಿದ್ಯಮ್ಮ ಅಂತ ಮನೋಜ ಹೇಳ್ತಿರುವಾಗ, ಹೇಗೋ ಮಾತಾಡಾಯ್ತಲ್ಲ ಅದಕ್ಕೆ ಒಂದು ಊಟ ಕೊಡಿ ಅದಕ್ಕೆ ಅಂತ ರವಿ ರೋಹಿಣಿಗೆ ಹೇಳಿದಾಗ ಸರಿ ಅಂತ ರೋಹಿಣಿ ಹೇಳ್ತಾಳೆ. ನೋಡಿ ಅಮ್ಮ, ನನ್ನ ಕೆಲಸ ಮುಗೀತು, ನಾನು ನೀನು ಬರ್ತೀನಿ ಅಂತ ಹೇಳಿ ಆ ಸ್ವಾಮೀಜಿ ಅಲ್ಲಿಂದ ಹೊರಟೋಗ್ತಾನೆ. ಲೋ ಮನೋಜ, ನನ್ಗೊಂದು ಡೌಟ್ ಕಣೋ, ಇಷ್ಟು ದಿವಸ ನೀನು ಹೇಳ್ತಿದ್ದಲ್ಲ ಅದೆಲ್ಲ ನೀನೇ ಹೇಳ್ತಿದ್ದ ಅಥವಾ ಇವಳು ಬೇಕು ಅಂತ ಸೃಷ್ಟಿ ಮಾಡ್ಕೊಂಡು ಹೇಳ್ತಿದ್ಲು ಅಂತ ಶಾಂತಿ ಕೇಳ್ತಿರುವಾಗ ರೋಹಿಣಿ ಭಯದಿಂದ ಒದ್ದಾಡ್ತಿರ್ತಾಳೆ. ಯಾಕೆ ಸಕ್ರೆ, ನೀನು ನೋಡ್ತಿದ್ದ ಪಿಕ್ಚರಲ್ಲಿ ಡಬ್ಬಿಂಗ್ ಕರೆಕ್ಟ್ ಆಗಿದೆಯೋ ಇಲ್ವಾ ಅಂತ ಡೌಟ ನಿನ್ಗೆ ಅಂತ ಸೂರ್ಯ ಕೇಳ್ತಿರುವಾಗ, ಮನೋಜ ನೀನು ಹೇಳು ಅಂತ ಶಾಂತಿ ಕೇಳ್ತಾಳೆ. ಅದಕ್ಕೆ ಮನೋಜ ರೋಹಿಣಿನೇ ಗುರಾಯಿಸ್ತಿರ್ತಾನೆ. ನಿನ್ನೆ ಕಣೋ ಕೇಳ್ತಾ ಇರೋದು, ಹೇಳು ಅಂತ ಶಾಂತಿ ಕೇಳಿದಾಗ, ಹೌದಮ್ಮ ನಾನು ಹೇಳಿದ್ದೇನೆ ರೋಹಿಣಿ ಹೇಳ್ತಿದ್ಲು ಅಂತ ಮನೋಜ ಹೇಳ್ತಾನೆ. ಏನೋ ಹೇಳ್ತಿದ್ಯಾ, ನಂಬ್ತೀನಿ, ನಡಿ ಊಟ ಮಾಡುವಂತೆ ಅಂತ ಶಾಂತಿ ಮನೋಜನ್ ಕರ್ಕೊಂಡು ಹೋಗ್ತಾಳೆ. ನಂತರ ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಹೋದಾಗ ಮೀನಾ ಸೂರ್ಯನ ಹತ್ರ ಬಂದು ನಿಂತ್ಕೋತಾಳೆ. ನೋಡಿದ್ಯೇನೆ, ಆ ಪೌಡ್ರ್ ತಪ್ಪು ಮಾಡಿದ್ರು ಕೂಡ ಅವನು ಹೆಂಡ್ತಿನ ಸಿಕ್ಕಾಕ್ಸ್ಲಿಲ್ಲ, ಯಾಕೆ ಹೇಳು, ಆ ಪೌಡ್ರ್ ಆ ಪಿಂಗಿನ ಮತ್ಗೆ ಮರ್ಯಾದೆ ಕೊಡುತ್ತೆ, ಇದರಲ್ಲೆಲ್ಲ ಅವ್ನು ಕರೆಕ್ಟಾಗೇ ಇದನ್ ಕಡೆ, ಆದರೆ ಏನು ಮಾಡೋದು ನಮಗೆ ಸರಿ ಇಲ್ಲ ಅಂತ ಹೇಳ್ಕೊಂಡು ಸೂರ್ಯ ಅಲ್ಲಿಂದ ಹೋಗ್ತಿರೋವಾಗ ಮೀನಾ ಕೋಪದಿಂದ ಸೂರ್ಯನೇ ನೋಡ್ತಿರ್ತಾಳೆ. ಈ ಕಡೆ ಮನೋಜ ತನ್ನ ನಾಲ್ಗೆ ಸುಟ್ಟೋಗಿದೆ ಅಂತ ಗಾಳಿ ಬೀಸ್ಕೊತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಹಾಲು ತಗೊಂಡು ಬಂದು ಕುಡಿ ಅಂತ ಹೇಳ್ತಾಳೆ. ಈಗಾಗಲೇ ಕರ್ಪೂರ ಬಿದ್ದು ನನ್ನ ಬಾಯೆಲ್ಲ ಸುಟ್ಟೋಗಿ ಉರಿತಾ ಇದೆ, ಇದರಲ್ಲಿ ಸುಡೋ ಹಾಲು ಬೇರೆನಾ, ಬೇಡ ನನಗೆ ನೀನೇ ಕುಡ್ಕೊ ಹೋಗು ಅಂತ ಮನೋಜ ಹೇಳ್ತಿರೋವಾಗ, ಸುಡ್ತಾ ಇಲ್ಲ ಮನೋಜ್, ನಾರ್ಮಲ್ ಆಗೇ ಇದೆ, ತಗೊಳ್ಳಿ ಕುಡೀರಿ ಅಂತ ರೋಹಿಣಿ ಹೇಳ್ತಾಳೆ. ಅಲ್ಲಿಡು, ಆಮೇಲೆ ಕುಡಿತೀನಿ ಅಂತ ಮನೋಜ ಹೇಳಿದಾಗ ಸರಿ ಅಂತ ರೋಹಿಣಿ ಹಾಲನ್ನ ಪಕ್ಕಕ್ಕೆ ಇಟ್ಟು ಮನೋಜನ್ ಪಕ್ಕ ಬಂದು ಕೂತ್ಕೋತಾಳೆ. ನಂತರ ಅಲ್ಲ ಮನೋಜ್, ಮುಂಚೆ ನಾನು ಏನಾದ್ರು ತಗೊಂಡು ಬಂದು ಕೊಟ್ರೆ ನಿನ್ಗರ್ಧ ನನ್ಗರ್ಧ ಅಂತ ಹೇಳ್ತಿದ್ದೆ, ಇವಾಗ ಏನಾಗಿದೆ ನಿಮ್ಗೆ ಅಂತ ರೋಹಿಣಿ ಕೇಳ್ತಿರೋವಾಗ, ಅದು ಹಾಗೇನೆ, ಸರಿ ಅದೆಲ್ಲ ಬಿಡು, ನಾನು ಹೇಳ್ದೆ ಇರೋದನ್ನೆಲ್ಲ ಸೇರಿಸಿ ನೀನು ಯಾಕೆ ಅಮ್ಮನ ಹತ್ರ ಹೇಳಿದ್ದು ಅಂತ ಮನೋಜ ಕೇಳಿದಾಗ, ನಾನೇನು ಹೇಳಿದೆ ಮನೋಜ್ ಅಂತ ರೋಹಿಣಿ ಕೇಳ್ತಾಳೆ. ನಾನು ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ, ನೀನು ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಬದಲಾಯಿಸಿ ಹೇಳ್ದ ಅಥವಾ ನಿನಗೆ ಬೇಕಾಗಿದ್ದನ್ನ ಹೇಳ್ದ ಅಂತ ಮನೋಜ ಕೇಳಿದಾಗ, ಬೇಕು ಅಂತಾನೆ ಹೇಳಿದ್ದು, ಏನಿವಾಗ ಅಂತ ರೋಹಿಣಿ ಕೇಳ್ತಾಳೆ. ಯಾಕೆ ಆ ರೀತಿ ಹೇಳಿದೆ ಅಂತ ಮನೋಜ ಕೇಳ್ತಿರುವಾಗ, ಎಲ್ಲಿ ಅತ್ತೆ ನಿನ್ನ ದೂರ ಮಾಡ್ತಾರೋ ಅಂತ ನಾನು ಆ ರೀತಿ ಹೇಳಿದೆ, ಅತ್ತೆ ಮಾತ್ರ ಅಲ್ಲ, ಆ ದೇವರೇ ಮನಸ್ಸು ಮಾಡಿದ್ರು ಕೂಡ ನನ್ನ ನಿನ್ನಿಂದ ಬೇರೆ ಮಾಡೋದಕ್ಕಾಗೋದಿಲ್ಲ, ಆದರೆ ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಮನೋಜ್, ನೀನು ನನಗೋಸ್ಕರ ಏನು ಮಾತಾಡೋದಿಲ್ಲ ಅಂತ ನನಗೆ ಗೊತ್ತು, ಅಟ್ಲೀಸ್ಟ್ ನೀನು ನನಗೋಸ್ಕರ ಮಾತಾಡ್ತಿದ್ಯಾ ಅಂತಾದರೂ ಒಂದು ಹೇಳಿದ್ರೆ ಅತ್ತೆ ಮನಸ್ಸನ್ನ ಬದಲಾಯಿಸ್ತಾರೋ ಏನೋ ಅಂತ ನಾನು ಆ ರೀತಿ ಮಾತಾಡಿದೆ ಅಂತ ರೋಹಿಣಿ ಹೇಳ್ತಾಳೆ. ಇಷ್ಟೆಲ್ಲ ಮಾಡೋದಕ್ಕಿಂತ ನೀನು ಮುಂಚೆಯಿಂದನೂ ಸುಳ್ಳು ಹೇಳಿದೆ ಹಾಗೆ ಇರ್ಬೋದಾಗಿತ್ತಲ್ಲ ಅಂತ ಮನೋಜ ಕೇಳಿದಾಗ, ನೋಡಿ ಮನೋಜ್, ಆಗಿದ್ದೆಲ್ಲ ಆಗೋಯ್ತು, ನಾನು ಯಾಕೆ ಆ ರೀತಿ ಸುಳ್ಳು ಹೇಳಿದೆ ಅಂತ ಕಂಪ್ಲೀಟಾಗಿ ನಿಮ್ಮ ಹತ್ರ ಎಲ್ಲ ವಿಷಯನೂ ಹೇಳ್ಬಿಟ್ಟಿದ್ದೀನಿ, ಆದರೂ ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ ಹೇಳಿ, ಸರಿ ಹೋಗ್ಲಿ ಬಿಡಿ, ಹಳೆದೆಲ್ಲ ಯಾಕೆ, ನಾನು ನೀವು ಲವ್ ಮಾಡಿ ಮದುವೆ ಮಾಡ್ಕೊಂಡಿರೋದು, ಮುಂಚಿನ ಥರ ನಾವು ಖುಷಿಯಾಗಿರೋಣ, ಇಷ್ಟಪಟ್ಟಿರೋ ಜಾಗಕ್ಕೆ ಹೋಗಿ ಬರೋಣ, ಇಷ್ಟಪಟ್ಟಿರೋದನ್ನ ತಿನ್ನೋಣ, ಎಲ್ಲಿಗೆ ಬೇಕೋ ಅಲ್ಲೆಲ್ಲ ಓಡಾಡ್ಕೊಂಡಿರೋಣ, ನಾವು ಮಾತಾಡೋದಕ್ಕೂ ನಾವು ಜೀವನ ಮಾಡೋದಕ್ಕೂ ನಮ್ಗೆ ಇನ್ನೊಬ್ರು ಪರ್ಮಿಷನ್ ಅಗತ್ಯ ಇಲ್ಲ. ನೋಡಿ ಮನೋಜ್, ನಾನು ಮುಂಚೆ ಹೇಗೆ ನಿಮ್ಮನ್ನು ಇಷ್ಟಪಡ್ತಿದ್ನೋ ಈಗಲೂ ಅಷ್ಟೇ ಇಷ್ಟಪಡ್ತಾ ಇದ್ದೀನಿ, ನಮ್ಮಿಬ್ಬರು ಮಧ್ಯೆ ಅದು ಯಾವತ್ತೂ ಕಡಿಮೆ ಆಗೋದಿಲ್ಲ ಮನೋಜ್ ಅಂತ ರೋಹಿಣಿ ಮನೋಜನ್ ಕೈ ಹಿಡ್ಕೊಳ್ಳೋದಕ್ಕೆ ಹೋದಾಗ ಮನೋಜ ಬೈದಿಂದ ಪಕ್ಕಕ್ಕೆ ಹೋಗ್ಬಿಡ್ತಾನೆ. ಯಾಕೆ ಮನೋಜ್, ಹತ್ರ ಬಂದರೆ ದೂರ ಹೋಗ್ತಾ ಇದ್ದೀರಾ ಅಂತ ರೋಹಿಣಿ ಕೇಳ್ತಿರುವಾಗ, ಅದು ಹಾಗಲ್ಲ, ನಾವಿಬ್ರು ಜೊತೆಗೆ ಸೇರೋದ್ರ ಬಗ್ಗೆ ಅಮ್ಮನೇ ತೀರ್ಮಾನ ತಗೋಬೇಕು ಅಂತ ಮನೋಜ ಹೇಳ್ತಾನೆ. ಏನು ಮಾತಾಡ್ತಿದ್ಯಾ ಮನೋಜ್, ಮಾತಾಡೋದಕ್ಕೂ ಜೊತೆ
ಜೊತೆಗಿರೋದಕ್ಕೂ ನಿಮ್ಮ ಅವನ ಪರ್ಮಿಷನ್ ತಗೋಬೇಕು ಅಂತಂದ್ರೆ ಹೇಗೆ? ಬೆಡ್ರೂಮ್ ಅಲ್ಲಿ ನಾವಿಬ್ರು ಹೇಗಿರ್ಬೇಕು ಅನ್ನೋದನ್ನ ನಿಮ್ಮ ಅಮ್ಮನೇ ಡಿಸೈಡ್ ಮಾಡ್ಬೇಕಾ? ಅಸಹ್ಯ ಆಗ್ತಿಲ್ವಾ ನಿನ್ಗೆ ಅಂತ ಹೇಳಿ ರೋಹಿಣಿ ಕೋಪ ಮಾಡ್ಕೊಂಡು ರೂಮಿಂದ ಆಚೆ ಹೊರಟೋಗ್ಬಿಡ್ತಾಳೆ. ಈ ಕಡೆ ಸೂರ್ಯ ಕಸ್ಟಮರ್ ಒಬ್ಬರನ್ನ ಡ್ರಾಪ್ ಮಾಡೋದಕ್ಕೆ ಅಂತ ಹೋದಾಗ ಎದುರುಗಡೆ ಅರುಣ್ ಸಿಗ್ತಾನೆ. ಎಲ್ಲಿ ನೋಡಿದ್ರು ಈ ಮುಖಾನೇ ಕಾಣಿಸುತ್ತೆ ನನಗೆ. ಇವನ್ಗೂ ಕನಕನ್ಗೂ ಪೂರ್ವ ಜನ್ಮದ ಸಂಬಂಧ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನಗೂ ಇವನ್ಗೂ ಏನೋ ಇದೆ. ಖಂಡಿತವಾಗ್ಲೂ ಇವನು ಆ ಜನ್ಮದಲ್ಲೂ ಒಳ್ಳೆಯವನಾಗಿರೋದಕ್ಕೆ ಚಾನ್ಸೇ ಇಲ್ಲ ಅಂತ ಅನ್ಕೊಂಡು ಸೂರ್ಯ ಕಾರನ್ನ ಹತ್ತಿರ್ತಾನೆ. ಅಷ್ಟರಲ್ಲಿ ರೋಡಲ್ಲಿ ಒಂದು ಹೆಂಗ್ಸ್ ಹೋಗ್ತಿರೋವಾಗ ಅವಳು ಕತ್ತಿಂದ ಚೈನ್ ಕಿತ್ಕೊಂಡು ಒಬ್ಬ ಕಳ್ಳ ಓಡೋಗ್ಬಿಡ್ತಾನೆ. ಕಳ್ಳ ಕಳ್ಳ ಅಂತ ಹೆಂಗ್ಸ್ ಕೂಗ್ತಿರ್ಬೇಕಾದ್ರೆ ಸೂರ್ಯ ಆ ಕಳ್ಳನಿಂದನೇ ಓಡೋಗ್ತಿರ್ತಾನೆ. ಹಾಗೆ ಅರುಣ್ ಸಹ ಆ ವಾಯ್ಸ್ ನ ಕೇಳಿಸ್ಕೊಂಡು ಅವನು ಗಾಡಿ ತಿರ್ಗಿಸ್ಕೊಂಡು ಕಳ್ಳನಿಂದ ಚೇಸ್ ಮಾಡೋದಕ್ಕೆ ಅಂತ ಬರ್ತಾನೆ. ಆ ಕಳ್ಳ ಇನ್ನೊಂದು ರೋಡಲ್ಲಿ ನಿಂತಿರೋ ತನ್ನ ಫ್ರೆಂಡ್ ಬೈಕ್ ನ ಹತ್ತೋಷ್ಟರಲ್ಲಿ ಸೂರ್ಯ ಹೋಗಿ ಆ ಕಳ್ಳನ ಹಿಡ್ಕೊಳ್ಳೋದಕ್ಕೆ ಅಂತ ನೋಡ್ತಿರ್ತಾನೆ. ಆಗ ಆ ಕಳ್ಳನ ಫ್ರೆಂಡ್ ಅರುಣ್ ಬರ್ತಿರೋದನ್ನ ನೋಡಿ ಪೊಲೀಸ್ ಅಂತ ಹೇಳಿ ತನ್ನ ಗಾಡಿನ ತಿರ್ಗಿಸ್ಕೊಂಡು ಹೋಗ್ಬಿಡ್ತಾನೆ. ನಂತರ ಇನ್ನೊಬ್ಬ ಕಳ್ಳ ಸೂರ್ಯನ ಅರುಣ್ ಮೇಲೆ ತಾಳಿ ಅವನು ಕೂಡ ಅಲ್ಲಿಂದ ಓಡೋಗ್ಬಿಡ್ತಾನೆ. ಆದ್ರೂ ಸೂರ್ಯ ಅವರಿಬ್ಬರನ್ನ ಬಿಡಬಾರ್ದು ಅಂತ ಹೇಳಿ ಅವರಿಬ್ಬರನ್ನ ಚೇಸ್ ಮಾಡ್ಕೊಂಡು ಹೋಗ್ತಿರೋವಾಗ ಆ ಕಳ್ಳರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಈ ಕಡೆ ಅರುಣ್ ಕೂಡ ತನ್ನ ಗಾಡಿನ ಪಕ್ಕದಲ್ಲೇ ನಿಲ್ಲಿಸಿ ಅವನು ಕಳ್ಳರನ್ನ ಹುಡ್ಕೋದಕ್ಕೆ ಅಂತ ಹೋಗ್ತಿರ್ತಾನೆ. ಇಬ್ರು ಹುಡುಕ್ತಾ ಹುಡುಕ್ತಾ ಒಂದ್ ಜಾಗಕ್ಕೆ ಬಂದು ನೋಡಿದಾಗ ಅಲ್ಲಿ ಒಂದ್ ಗಾಡಿ ಬಿದ್ದೋಗ್ಬಿಟ್ಟಿರುತ್ತೆ. ಎಲ್ಲಾ ಗಾಡಿಗಳು ಕರೆಕ್ಟ್ ಆಗೇ ಇದೆ, ಆದ್ರೆ ಇದು ಮಾತ್ರ ಯಾಕೆ ಹೀಗೆ ಬಿದ್ದಿದೆ ಅಂತ ಹೇಳಿ ಸೂರ್ಯ ಅಲ್ಲಿದ್ದ ಮನೆ ಒಳಗಡೆ ಸೀದಾ ನುಗ್ಬಿಡ್ತಾನೆ. ಆಗ ಅಲ್ಲಿಗೆ ಅರುಣ್ ಕೂಡ ಬರ್ತಾನೆ. ಇಬ್ರು ಒಬ್ರನ್ನೊಬ್ರು ಗುರಾಯಿಸ್ತಿರ್ಬೇಕಾದ್ರೆ ರೂಮ್ ಇಂದ ಯಾರೋ ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೊಳ್ಳೋ ಸೌಂಡ್ ಬರ್ತಿರುತ್ತೆ. ಆಗ ಅರುಣ್ ಮತ್ತೆ ಸೂರ್ಯ ಇಬ್ರು ಕೂಡ ರೂಮ್ಗೆ ಹೋಗಿ ನೋಡಿದಾಗ ಅಲ್ಲಿ ಆ ಕಳ್ಳ ಒಂದ್ ಹೆಂಗಸಿನ ಕುತ್ತಿಗೆಗೆ ಚಾಕು ಹಿಡ್ಕೊಂಡು ಎದುರಿಸಿರ್ತಾನೆ. ನಂತರ ಮರ್ಯಾದೆಯಿಂದ ಇಲ್ಲಿಂದ ಹೊರಟೋದ್ರೆ ಸರಿ, ಇಲ್ಲ ಅಂದ್ರೆ ಯಮ್ಮನ್ ಸಾಯಿಸ್ಬಿಡ್ತೀನಿ ಅಂತ ಕಳ್ಳ ಹೇಳ್ತಿರುವಾಗ ನೋಡು ಅವ್ರನ್ನ ಏನು ಮಾಡ್ಬೇಡ ಅಂತ ಅರುಣ್ ಮತ್ತೆ ಸೂರ್ಯ ಇಬ್ರು ಕೂಡ ಕೇಳ್ಕೊತಿರ್ತಾರೆ. ನಂತರ ನೋಡು ನಾನು ನಿನ್ಗೇನು ಮಾಡೋದಿಲ್ಲ, ಮರ್ಯಾದೆಗೆ ಆ ಚಾಕುನ ಕೆಳಗಡೆ ಹಾಕು ಅಂತ ಅರುಣ್ ಹೇಳ್ತಿರುವಾಗ ನೋಡು ಒಂದ್ ಹೆಜ್ಜೆ ಮುಂದೆ ಬಂದ್ರು ಅಷ್ಟೇನೆ ಇವಳನ್ನ ಸಾಯಿಸ್ಬಿಡ್ತೀನಿ ಅಂತ ಆ ಕಳ್ಳ ಹೇಳ್ತಿರ್ತಾನೆ. ಆ ಕಳ್ಳ ಅರುಣ್ ಮತ್ತೆ ಸೂರ್ಯನ ಇಬ್ಬರನ್ನು ಹೆದರ್ಸಿ ಹಿಂದಕ್ಕೆ ಹೋಗು ಅಂತ ಹೇಳ್ತಿರುವಾಗ ಇಬ್ರು ಹಿಂದಕ್ಕೆ ಅಂತ ಹೋಗ್ತಿರ್ತಾರೆ. ಆಗ ಸೂರ್ಯ ಪಕ್ಕದಲ್ಲೇ ಟೇಬಲ್ ಮೇಲಿರೋ ಒಂದು ಚಿಕ್ಕ ಪಾಟ್ನ ಎತ್ಕೊಂಡು ಸೀದಾ ಆ ಕಳ್ಳನ ತಲೆಗೆ ಹೊಡಿತಾನೆ. ಆಗ ಆ ಕಳ್ಳ ತನ್ನ ಕೈಲಿರೋ ಚಾಕುನ ಬೀಳಿಸಿದಾಗ ಸೂರ್ಯ ಕಳ್ಳನ್ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾನೆ. ಆಮೇಲೆ ಅರುಣ್ ಕೂಡ ಬಂದು ಆ ಕಳ್ಳನ್ ಹೊಡೆದು ಹಿಡ್ಕೊಂಡು ಹೋದಾಗ ಸೂರ್ಯ ಹೆಂಗಸಿಗೆ ಸಮಾಧಾನ ಮಾಡ್ತಿರ್ತಾನೆ. ಅಮ್ಮ ಏನೂ ಆಗಿಲ್ಲ, ಹೆದರ್ಕೋಬೇಡಿ ಅಂತ ಸೂರ್ಯ ಸಮಾಧಾನ ಮಾಡ್ತಿರೋವಾಗ ನೋಡಪ್ಪ ನೀನೇನಾದ್ರೂ ಬಂದಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವ್ನು ನನ್ನ ಸಾಯಿಸ್ಬಿಡ್ತಿದ್ನಪ್ಪ, ನಿನ್ನಿಂದ ತುಂಬಾನೇ ಉಪಕಾರ ಆಯ್ತು ಅಂತ ಹೇಳ್ಕೊಂಡು ಹೆಂಗಸು ಅಳ್ತಿರ್ತಾಳೆ. ಆಗ ನೋಡಿ ಅಮ್ಮ ಹೆದರ್ಕೋಬೇಡಿ, ಏನೂ ಆಗೋದಿಲ್ಲ ಅಂತ ಸೂರ್ಯ ಹೇಳಿ ಹಾಗೆ ಹೆಂಗಸನ್ ಕರ್ಕೊಂಡು ಹೋಗಿ ಅವ್ರಿಗೆ ಕುಡಿಯೋದಕ್ಕೆ ಅಂತ ನೀರು ಕೊಡ್ತಾನೆ. ಆಗ ಹೆಂಗಸು ಏನಪ್ಪ ನೀನ್ ಪೊಲೀಸ್ ಅಂತ ಕೇಳಿದಾಗ ಇಲ್ಲಮ್ಮ ನಾನು ಕಾರ್ ಡ್ರೈವರ್ ಅಂತ ಸೂರ್ಯ ಹೇಳ್ತಾನೆ. ಓ ಹೌದಾ, ಆದ್ರೂ ಪರವಾಗಿಲ್ಲಪ್ಪ, ನೀನ್ ತುಂಬಾನೇ ಧೈರ್ಯ ಮಾಡಿ ನನ್ನ ಬಂದು ಕಾಪಾಡ್ದಲ್ಲ, ತುಂಬಾನೇ ಖುಷಿ ಆಯ್ತಪ್ಪ, ನಿನ್ನಿಂದ ತುಂಬಾನೇ ಸಹಾಯ ಆಯ್ತು, ನಿನ್ ನಂಬರ್ ಕೊಡ್ತೀಯನಪ್ಪ ಅಂತ ಹೆಂಗ್ಸ್ ಕೇಳಿದಾಗ ಸರಿ ಆಯ್ತಮ್ಮ ತಗೊಳ್ಳಿ ಅಂತ ಹೇಳಿ ಸೂರ್ಯ ತನ್ನ ಕಾರ್ಡ್ನ ಕೊಡ್ತಾನೆ. ನಂತರ ನೋಡಿ ಅಮ್ಮ ಇದ್ರಲ್ಲಿ ನನ್ನ ನಂಬರ್ ಇದೆ, ಏನಾದ್ರೂ ಇದ್ರೆ ನನ್ನ ಕರೀರಿ, ಭಯ ಪಡ್ಬೇಡಿ. ಹೌದು ಅಮ್ಮ ಮನೇಲಿ ಯಾರು ಇಲ್ವಾ ಅಂತ ಸೂರ್ಯ ಕೇಳಿದಾಗ ಇಲ್ಲಪ್ಪ ನನ್ನ ಗಂಡ ಆಫೀಸ್ಗೆ ಹೋಗಿದ್ದಾರೆ ಅಂತ ಹೆಂಗ್ಸ್ ಹೇಳ್ತಾಳೆ. ಅಮ್ಮ ಈ ರೀತಿ ಮನೇಲಿ ಒಬ್ಬರೇ ಇದ್ದಾಗ ಸ್ವಲ್ಪ ಬಾಗ್ಲು ಹಾಕೊಳಮ್ಮ, ಇಂಥ ಕಳ್ಳರು ಯಾವಾಗ ಹೆಂಗ್ ಬರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ಸೂರ್ಯ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ರೋಹಿಣಿ ಯೋಚನೆ ಮಾಡ್ತಾ ಈ ಮನೋಜ್ಗೆ ಏನೇ ಎಷ್ಟೇ ಮಾಡಿದ್ರು ಕೂಡ ಇವ್ನು ಸರಿ ಹೋಗೋದಿಲ್ಲ, ಹತ್ರ ಹೋಗೋದಕ್ಕೂ ಬಿಡ್ತಾ ಇಲ್ಲ, ಇವನನ್ನ ಬದಲಾಯಿಸಬೇಕು ಅಂತಂದ್ರೆ ಶಾಕ್ ಟ್ರೀಟ್ಮೆಂಟೇ ಕೊಡಬೇಕು. ನಿಮ್ಮಮ್ಮ ಹೇಳಿದ್ರೆ ಮಾತ್ರ ನಿಮ್ಮ ಹತ್ರ ಬರ್ತೀರಾ, ನೀವೇ ನನ್ನ ಹತ್ರ ಬರೋ ರೀತಿ ನಾನೇ ಮಾಡ್ತೀನಿ, ನೋಡ್ತಾ ಇರಿ ಅಂತ ರೋಹಿಣಿ ಮನಸಲ್ಲೇ ಅನ್ಕೊಂಡು ಮನೋಜ ಬರ್ತಿರೋದನ್ನ ನೋಡಿ ಹಾ ಹೇಳು ಮಹೇಶ್ ಹೇಗಿದ್ಯಾ ಅಂತ ಮಾತಾಡೋದಕ್ಕೆ ಅಂತ ಶುರು ಮಾಡ್ತಾಳೆ. ಅದನ್ನ ಕೇಳಿ ಮನೋಜನ್ಗೆ ತುಂಬಾನೇ ಕೋಪ ಬರ್ತಿರುತ್ತೆ. ಮತ್ತೆ ಇವಳು ಮಹೇಶ್ ಹತ್ತಿದ್ದಾಳಲ್ಲ ಅಂತ ಮನೋಜ ಟೆನ್ಷನ್ ಮಾಡ್ಕೋತಾನೆ. ಅಯ್ಯೋ ಮಹೇಶ್ ನೀವ್ ಎಷ್ಟು ಚೆನ್ನಾಗಿ ಜೋಕ್ ಮಾಡ್ತೀರಾ, ಇವ್ರ ಬಾಯಿಗೆ ಕಟ್ ಹಾಕಿದ್ರು ಒಂದೇ, ಕಟ್ ಹಾಕದೇ ಇದ್ರು ಒಂದೇ, ನಗ್ಸೋಂತ ಮಾತುಗಳೇ ಬರಲ್ಲ ಇವ್ರ ಬಾಯಿಂದ. ಮತ್ತೆ ಮಹೇಶ್ ನಿಮ್ಮ ಹತ್ರ ಮಾತಾಡದೇ ಇರೋದಕ್ಕೆ ಆಗ್ತಿಲ್ಲ ನೋಡಿ, ಒಂಟಿ ಅಂತ ಅನಿಸ್ತಿತ್ತು, ಇವಾಗ ನಿಮ್ಮ ಹತ್ರ ಮಾತಾಡಿದ್ಮೇಲೆ ನಂಗೆ ತುಂಬಾನೇ ಖುಷಿ ಆಗ್ತಿದೆ. ಹೌದು ಮಹೇಶ್ ನೀವ್ ಹೇಳಿದ್ದು ನಿಜಾನೇ, ನಮ್ಮ ಹತ್ರ ಯಾರಾದ್ರೂ ಮಾತಾಡ್ಲಿಲ್ಲ ಅಂತಂದ್ರೆ ಸುಮ್ನೆ ಅವ್ರ ಬಾಲ ಹಿಡ್ಕೊಂಡು ತಿರ್ಗಾಡೋದು ವೇಸ್ಟ್ ಅಲ್ವಾ, ನಮ್ ಜೊತೆ ಯಾರು ಮಾತಾಡೋದಕ್ಕೆ ಇಷ್ಟಪಡ್ತಾರೋ ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಾ ಅಂತ ರೋಹಿಣಿ ಹೇಳ್ತಿದ್ದಂಗೆನೆ ಅದನ್ನ ಮನೋಜ ಕೇಳಿಸ್ಕೊಂಡು ಗಾಬರಿ ಆಗ್ತಾನೆ. ಹಾ ಇವಾಗ ನನ್ಗೆ ಅರ್ಥ ಆಯ್ತು ಮಹೇಶ್, ನೀವು ಪಾಪ ತುಂಬಾ ದಿವಸದಿಂದ ಲಂಚಕ್ಕೆ ಬಾ ಅಂತ ನನ್ನ ಕರಿತಾನೆ ಇದ್ದೀರಾ, ಇವತ್ತು ನಾನು ಖಂಡಿತವಾಗ್ಲೂ ಬರ್ತೀನಿ, ಇವತ್ತು ಟೇಬಲ್ ಬುಕ್ ಮಾಡ್ಬಿಡಿ ಅಂತ ರೋಹಿಣಿ ಹೇಳ್ತಿರುವಾಗ ಏನು ಟೇಬಲ್ ಬುಕ್ ಮಾಡ್ಬೇಕಂತ ಮನೋಜ ಭಯ ಪಡ್ತಿರ್ತಾನೆ. ಹಾಗೆ ರೋಹಿಣಿ ಯಾವ ರೆಸ್ಟೋರೆಂಟ್ ಅಲ್ಲಿ ಬುಕ್ ಮಾಡ್ಬೇಕು ಅಂತ ಹುಡುಗನ್ಗೆ ಹೇಳೋ ರೀತಿ ಹೇಳ್ತಿರ್ತಾಳೆ. ನಂತರ ನೋಡಿ ನಾನು ಖಂಡಿತವಾಗ್ಲೂ ಬರ್ತೀನಿ, ಅದ್ ಹೇಗ್ ನಾನು ಬರ್ತೀನಿ ಅಂತ ಹೇಳಿ ಬರ್ದೇ ಇರೋದಕ್ಕಾಗುತ್ತೆ ಹೇಳಿ, ನಾನು ಈ ಸಲ ಬರ್ಲಿಲ್ಲ ಅಂತಂದ್ರೆ ನಿಮ್ಗೆ ತುಂಬಾ ಬೇಜಾರಾಗುತ್ತಲ್ವಾ, ಹಾಗಾಗಿ ನಾನು ಖಂಡಿತವಾಗ್ಲೂ ಬಂದೇ ಬರ್ತೀನಿ ಮಹೇಶ್ ಬಾಯ್ ಅಂತ ಹೇಳಿ ರೋಹಿಣಿ ಕಾಲ್ ಕಟ್ ಮಾಡ್ತಾಳೆ. ಆಗ ಮನೋಜ ರೋಹಿಣಿ ಹತ್ರ ಬಂದು ಯಾರದು ಫೋನಲ್ಲಿ ಅಂತ ಕೇಳ್ತಿರುವಾಗ ಅದು ಪೂಜಾ ಅಂತ ರೋಹಿಣಿ ಹೇಳ್ತಾಳೆ. ಪೂಜಾನ ಅಂತ ಮನೋಜ ಆಶ್ಚರ್ಯದಿಂದ ಕೇಳಿದಾಗ ಹೌದು ಅಂತ ರೋಹಿಣಿ ಹೇಳ್ತಾಳೆ. ಅಲ್ಲ ಏನನ್ನ ನೋಡ್ಬೇಕು ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಲ್ಲ, ಏನದು ಅಂತ ಮನೋಜ ಕೇಳಿದಾಗ ಹಾ ಹೌದು ನಾನು ಪೂಜಾನ ನೋಡೋದಕ್ಕೆ ಹೋಗ್ಬೇಕು, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ ಅಂತ ರೋಹಿಣಿ ಹೇಳ್ತಾಳೆ. ಆಗ ಮನೋಜ ರೋಹಿಣಿನೇ ಗುರಾಯಿಸ್ಕೊಂಡು ನೋಡ್ತಿರುವಾಗ ನಾನು ಪೂಜಾ ನೋಡಿ 2-3 ದಿವಸ ಆಯ್ತಲ್ಲ, ಅದಕ್ಕೆ ಮೀಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ, ನಾನು ಅವಳ ಜೊತೆನೆ ಊಟ ಮಾಡ್ಕೊಂಡು ಮನೆಗೆ ಬರ್ತೀನಿ ಅಂತ ರೋಹಿಣಿ ಹೇಳಿದಾಗ ಓ ಹಾಗಾದ್ರೆ ಪೂಜಾನೇ ನೋಡಕ್ ಹೋಗ್ತಿದ್ಯಾ ಅಂತ ಮನೋಜ ಇನ್ನೊಂದ್ಸರಿ ಕೇಳಿದಾಗ ಹೌದು ಮತ್ತೆ ಇನ್ಯಾರು ನೋಡೋದಕ್ಕೆ ಹೋಗ್ಲಿ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಸರಿ ಅಂತ ಮನೋಜ ಹೇಳ್ತಿರೋವಾಗ ಆಯ್ತು ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ಫೇಸ್ ಎಲ್ಲ ತುಂಬಾನೇ ಡಲ್ ಆಗಿ ಹೋಗ್ಬಿಟ್ಟಿದೆ ಅಂತ ರೋಹಿಣಿ ಹೇಳಿ ಹೋಗ್ತಿರೋವಾಗ ನೀನ್ ನೋಡಕ್ ಹೋಗ್ತಾ ಇರೋದು ಪೂಜಾ ಅಂತಾನೆ, ಹೇಗಿದ್ರೆ ಏನಂತೆ ಅಂತ ಮನೋಜ ಕೇಳ್ತಾನೆ. ಅದ್ ಹಾಗಲ್ಲ ಮನೋಜ್, ನಾವು ಆಚೆ ಹೋಗ್ಬೇಕಾದ್ರೆ ಫ್ರೆಶ್ ಆಗಿರ್ಬೇಕಲ್ವಾ ಅಂತ ಹೇಳಿ ರೋಹಿಣಿ ತನ್ನ ಮೊಬೈಲ್ನ ಬೆಡ್ ಮೇಲೆ ಹಾಕಿ ಫೇಸ್ ವಾಶ್ ಮಾಡೋದಕ್ಕೆ ಅಂತ ಒಳಗಡೆ ಹೋಗ್ತಾಳೆ. ಆಗ ಮನೋಜ್ಗೆ ಕೋಪ ಬಂದು ಕೈಗೆ ಸಿಕ್ಕಿರೋ ಬಾಟಲ್ನೆಲ್ಲ
ಎಸಿತಾ ಇರ್ತಾನೆ. ನಂತರ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಯಪ್ಪ ಯಪ್ಪ ಎಷ್ಟು ಸುಳ್ಳು ಹೇಳ್ತಾಳೆ ಇವಳು, ಇದಕ್ಕೂ ಮೇಲೆ ಇವಳನ್ನ ಬಿಡಬಾರ್ದು, ಇವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು, ಆವಾಗಲೇ ಇವಳು ಕಳ್ಳತನ ಪ್ರೂವ್ ಮಾಡೋದಕ್ಕಾಗೋದು ಅಂತ ಮನಸ್ಸಲ್ಲೇ ಅನ್ಕೋತಿರ್ತಾನೆ. ಈ ಕಡೆ ಅರುಣ್ ಮನೆಗೆ ಸ್ವೀಟ್ ತಗೊಂಡ್ ಬರ್ತಾನೆ. ಏನಪ್ಪ ಅರುಣ್ ಸ್ವೀಟ್ ಎಲ್ಲ ತಗೊಂಡ್ ಬಂದಿದ್ಯಾ ಅಂತ ಅರುಣ್ ಅವ್ರ ತಾಯಿ ಕೇಳ್ತಿರುವಾಗ ಮೊದಲು ನೀನು ತಿನ್ನಮ್ಮ, ನಾನು ಆಮೇಲೆ ಹೇಳ್ತೀನಿ ಅಂತ ಅರುಣ್ ಹೇಳ್ತಾನೆ. ಏನೋ ನಾನು ಸ್ವೀಟ್ ತಿಂತೀನಿ ಅಂದ್ರೆ ಬೈತಿದ್ದೆ, ಇವಾಗ ನೋಡಿದ್ರೆ ನೀನೇ ತಗೊಂಡ್ ಬಂದಿದ್ಯಲ್ಲೋ ಅಂತ ಅರುಣ್ ಅವ್ರ ಅಮ್ಮ ಕೇಳ್ತಿರುವಾಗ ಅಮ್ಮ ಒಳ್ಳೆ ವಿಷಯ ಇದ್ದಾಗ ತಿನ್ಬೋದಮ್ಮ, ತಿನ್ನಮ್ಮ ಅಂತ ಅರುಣ್ ಅವ್ರ ಅಮ್ಮನಿಗೆ ಸ್ವೀಟ್ ತಿನ್ನಿಸ್ತಾನೆ. ಹಾಗಾದ್ರೆ ನೀನು ತಿನ್ನು ಅಂತ ಹೇಳಿ ಅವರು ಕೂಡ ಅರುಣ್ಗೆ ಸ್ವೀಟ್ ತಿನ್ನಿಸ್ತಾ ಹೌದು ಏನು ಅಂತ ಒಳ್ಳೆ ವಿಷಯ ಅಂತ ಕೇಳ್ತಾರೆ. ಅಮ್ಮ ನನ್ಗೆ ಪ್ರಮೋಷನ್ ಸಿಗುತ್ತಮ್ಮ ಇಷ್ಟರಲ್ಲಿ ಅಂತ ಅರುಣ್ ಹೇಳ್ತಿರುವಾಗ ಹೌದೇನೋ ತುಂಬಾ ಖುಷಿ ಆಯ್ತು ಕಣೋ, ಹೌದು ಏನಿದು ದಿಢೀರ್ ಅಂತ ಅರುಣ್ ಅವ್ರ ಅಮ್ಮ ಕೇಳ್ತಿರುವಾಗ ಇವತ್ತು ಒಬ್ಬ ಕಳ್ಳ ಒಂದ್ ಮನೆಗೆ ನುಗ್ಗಿ ಒಬ್ಬ ಹೆಂಗಸಿನ ಮೇಲೆ ಚಾಕು ತೋರಿಸ್ತಿದ್ದಮ್ಮ, ಅವನ ಹತ್ರ ಇರೋ ವಸ್ತುಗಳನ್ನೆಲ್ಲ ಕದಿಯೋದಕ್ಕೆ ನೋಡ್ತಿದ್ದ, ನಾನು ಹೋಗಿ ಅವನ್ನ ಹಿಡಿದಾಕಿ ಅವ್ರನ್ನ ಕಾಪಾಡ್ದೆ, ಅದಕ್ಕೆ ನಮ್ಮ ಈ ಪ್ರಮೋಷನ್ ಅಂತ ಅರುಣ್ ಹೇಳ್ತಿರುವಾಗ ಹಬ್ಬ ಕೇಳೋದು ಖುಷಿ ಆಗ್ತಿದೆ ಕಣೋ, ನಿಜವಾಗ್ಲೂ ನಿನ್ನಂತ ಮಗನ್ ಪಡೆಯೋದಕ್ಕೆ ನಾನು ಹೆಮ್ಮೆ ಪಡ್ತಿದ್ದೀನಿ ಅಂತ ಅರುಣ್ ಅವ್ರ ಅಮ್ಮ ಹೇಳ್ತಿರುವಾಗ ಹೌದಮ್ಮ ಕಮಿಷನರ್ ಕೂಡ ಫೋನ್ ಮಾಡಿ ನನಗೆ ಕಂಗ್ರಾಚುಲೇಷನ್ ಹೇಳಿದ್ರು, ತುಂಬಾ ದಿವಸ ಆದ್ಮೇಲೆ ಖುಷಿ ಆಗ್ತಿದ್ಯಮ್ಮ ಅಂತ ಅರುಣ್ ಹೇಳ್ತಿರುವಾಗ ಅರುಣ್ ಅವ್ರ ಅಮ್ಮ ಸಡನ್ ಆಗಿ ಅಳ್ತಾ ಸುಮ್ನಾಗ್ತಾರೆ. ಯಾಕಮ್ಮ ಏನಾಯ್ತು, ನಾನು ಖುಷಿಯಾಗಿರೋ ವಿಷಯ ಹೇಳಿದ್ರೆ ನೀನ್ ಯಾಕಮ್ಮ ಈ ರೀತಿ ಅಳ್ತಾ ಇದ್ಯಾ ಅಂತ ಅರುಣ್ ಕೇಳ್ತಾನೆ. ಅದ್ ಹಾಗಲ್ಲಪ್ಪ, ನಾನು ನಿನ್ಗೆ ಖುಷಿಯಾಗಿರೋ ವಿಚಾರ ಹೇಳೋದಕ್ಕೆ ಆಗ್ತಿಲ್ವಲ್ಲ ಅಂತ ತುಂಬಾನೇ ದುಃಖ ಆಗ್ತಿದೆ ಅಂತ ಅರುಣ್ ಅವ್ರ ಅಮ್ಮ ಹೇಳ್ತಿರುವಾಗ ಯಾಕಮ್ಮ ಏನಾಯ್ತು ಅಂತ ಅರುಣ್ ಕೇಳ್ತಾನೆ. ಕನಕನ್ ಜೊತೆ ನೀನ್ ಮದ್ವೆ ಮಾಡ್ಲೇಬೇಕು ಅಂತ ನಾನು ತುಂಬಾನೇ ಹೋರಾಡ್ತಾ ಇದ್ದೀನಿ ಕಣೋ, ಆದ್ರೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ, ನೀನು ಕನಕನ್ನ ಮರ್ತ್ಬಿಡು ಅಂತ ಅರುಣ್ ಅವ್ರ ಅಮ್ಮ ಹೇಳ್ತಿರುವಾಗ ಅಮ್ಮ ಏನಮ್ಮ ಹೇಳ್ತಾ ಇದೀಯ ಅಂತ ಅರುಣ್ ಕೇಳ್ತಾನೆ. ಏನಪ್ಪ ಮಾಡೋದು, ನಾನು ಎಲ್ಲಾ ರೀತಿನೂ ಪ್ರಯತ್ನ ಪಟ್ಬಿಟ್ಟೆ, ಕೊನೆಗೆ ಅಸೂರಿನ ಅಮ್ಮನ ಹತ್ರನೂ ಹೋಗಿ ಮಾತಾಡ್ದೆ ಅಂತ ಅರುಣ್ ಅವ್ರ ಅಮ್ಮ ಹೇಳ್ತಿರುವಾಗ ನೀನ್ ಯಾಕಮ್ಮ ಅಲ್ಲೆಲ್ಲ ಹೋಗಿದ್ದೆ ಅಂತ ಅರುಣ್ ಕೇಳ್ತಾನೆ. ಏನ್ ಮಾಡೋದಪ್ಪ, ಅವ್ರ ಹತ್ರನಾದ್ರೂ ಹೋಗಿ ಮಾತಾಡಿದ್ರೆ ನಿನ್ ಜೀವನ ಚೆನ್ನಾಗಿರುತ್ತೆ ಅಂತ ನನ್ಗೆ ಅನ್ನಿಸ್ತು, ಆದ್ರೆ ಅವರು ಸಹ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ರೆಡಿ ಇಲ್ಲ ಕಣೋ, ಅಷ್ಟೇ ಅಲ್ಲ ಅವ್ರು ನನ್ನ ಹತ್ರ ನಿಮ್ಗೆ ಬೇರೆ ಹುಡುಗಿನೇ ಸಿಗ್ಲಿಲ್ವಾ ಅಂತ ಕೇಳಿದ್ರು, ನಿಮ್ ಮಗನ್ಗೆ ಇದು ಎರಡನೇ ಮದ್ವೆನಾ ಅಥವಾ ನಿಮ್ ಮಗನ್ಗೆ ಏನಾದ್ರು ಸಮಸ್ಯೆ ಇದೆಯಾ ಅಂತ ಕೇಳ್ಬಿಟ್ರು ಕಣೋ, ಅವ್ರ ಆ ರೀತಿ ಕೇಳಿದ್ರಿಂದ ನನ್ಗೆ ತಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಕಣೋ, ಯಾಕಾದ್ರೂ ಹೋದ್ನು ಅಂತ ಅನ್ನಿಸ್ಬಿಡ್ತು ಅಂತ ಅರುಣ್ ಅವ್ರ ಅಮ್ಮ ಹೇಳ್ತಿರುವಾಗ ಅಲ್ಲಮ್ಮ ನೀನ್ ಯಾಕಮ್ಮ ಅಲ್ಗೆಲ್ಲ ಹೋದೆ, ನೀನ್ ಯಾರಮ್ಮ ಅಲ್ಗೆ ಹೋಗು ಅಂತ ಹೇಳಿದ್ದು ಅಂತ ಅರುಣ್ ಕೇಳ್ತಾನೆ. ಏನೋ ಮಾಡ್ಲಿ ಕನಕನ್ನ ನೀನ್ ಇಷ್ಟಪಡ್ತಿದ್ಯಾ, ಅವಳೇ ನನ್ನ ಸೊಸೆ ಆಗ್ಬೇಕು ಅನ್ನೋದೇ ನನಗೂ ಆಸೆ, ಅದಕ್ಕೆ ಯಾರ ಹತ್ರನಾದ್ರೂ ಮಾತಾಡಿ ಅವ್ರನ್ನ ಸಮಾಧಾನ ಮಾಡಿ ಹೇಗಾದ್ರೂ ಮಾಡಿ ಮದ್ವೆನ ನಡೆಸಲೇಬೇಕು ಅಂತ ನಾನು ಅನ್ಕೊಂಡೆ ಕಣೋ, ಕೊನೆಗೆ ನನಗೆ ಅವಮಾನ ಆಗೋಯ್ತು ಅಂತ ಅರುಣ್ ಅವ್ರ ಅಮ್ಮ ನೊಂದ್ಕೊಂಡು ಅಳ್ತಾ ಇರ್ತಾರೆ. ಅಮ್ಮ ನೀನ್ ಯಾರ ಹತ್ರನೂ ಹೋಗಿ ಮಾತಾಡ್ಬೇಡಮ್ಮ, ಇದನ್ನೆಲ್ಲ ನಾನೇ ನೋಡ್ಕೋತೀನಿ, ಕನಕನ್ನ ಹೇಗೆ ಮದ್ವೆ ಮಾಡ್ಕೊಳ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದ್ಯಮ್ಮ ಅಂತ ಅರುಣ್ ಹೇಳ್ತಿರುವಾಗ ಇಲ್ಲ ಕಣೋ ಬೇಡ, ನಿನ್ ಬೆಲೆ ಏನು ಅಂತ ಗೊತ್ತಿಲ್ದಿರೋ ಜಾಗಕ್ಕೆ ಹೋಗಿ ನೀನ್ ಹೇಳ್ತಿರೋದು ಬೇಕಾಗಿಲ್ಲ, ನಿನ್ನ ಬೇಡ ಅಂತ ಹೇಳಿದ್ಮೇಲೆ ನೀನ್ ಯಾಕೆ ಅವ್ರ ಮನೆಗೆ ಹೋಗ್ಬೇಕು, ಅದಕ್ಕೆ ನಾನೇ ಕನಕನ್ನ ಬೇಡ ಅಂತ ತೀರ್ಮಾನ ಮಾಡ್ಬಿಟ್ಟೆ ಅಂತ ಅರುಣ್ ಅವ್ರ ಅಮ್ಮ ಹೇಳ್ತಿರುವಾಗ ಅದನ್ನ ಕೇಳಿ ಅರುಣ್ಗೆ ಬೇಜಾರಾಗತ್ತೆ. ನಾನ್ ನಿನ್ಗೆ ಬೇರೆ ಹುಡುಗಿ ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಅರುಣ್ ಅವ್ರ ಅಮ್ಮ ಹೇಳ್ತಿರುವಾಗ ಅಮ್ಮ ನಾನು ಹೇಳೋದನ್ನ ಸ್ವಲ್ಪ ಕೇಳಪ್ಪ, ಸ್ವಲ್ಪ ದಿನ ಕಾಯಮ್ಮ ಅಂತ ಅರುಣ್ ಹೇಳ್ತಿರ್ತಾನೆ. ಇಲ್ಲ ಕಣೋ ಇದಕ್ಕೂ ಮೇಲೆ ನನ್ನಿಂದ ಕಾಯೋದಕ್ಕಾಗೋದಿಲ್ಲ, ನೋಡು ಅರುಣ್ ನನ್ಗೆ ನೀನ್ ಮರ್ಯಾದೆ ಕೊಡ್ತೀಯ ಅನ್ನೋದಾದ್ರೆ ನನ್ನ ಮಾತನ್ನ ಕೇಳು, ನನ್ನ ಮಗನ ಯಾರ್ಯಾರೋ ತಪ್ಪಾಗಿ ಮಾತಾಡೋದು ಅವಮಾನ ಮಾಡೋದನ್ನ ನನ್ನಿಂದ ನೋಡ್ಕೊಂಡಿರೋದಕ್ಕಾಗೋದಿಲ್ಲ ಕಣೋ, ಕನಕನ್ನ ಮರ್ತ್ಬಿಡು, ನಾನ್ ನೋಡೋ ಹುಡುಗಿನೇ ನಿನ್ ಮದ್ವೆ ಮಾಡ್ಕೋಬೇಕು ಅಂತ ಹೇಳಿ ಅರುಣ್ ಅವ್ರ ಅಮ್ಮ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಅಮ್ಮ ನಾನು ಹೇಳೋದನ್ನ ಕೇಳಮ್ಮ, ನಿಂತ್ಕೊಳ್ಳಮ್ಮ ಅಂತ ಅರುಣ್ ಕೇಳ್ತಿದ್ರು ಕೂಡ ಅರುಣ್ ಅವ್ರ ಅಮ್ಮ ಕೇಳಿಸ್ಕೊಳ್ದೆ ಹಾಗೆ ಹೊರಟೋಗ್ಬಿಡ್ತಾರೆ. ಆಗ ಅರುಣ್ ಟೆನ್ಷನ್ ಅಲ್ಲಿ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಅರುಣ್ ಕನಕನ್ಗೆ ಕಾಲ್ ಮಾಡಿ ತನಗೆ ಪ್ರಮೋಷನ್ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳಿದಾಗ ಅದನ್ನ ಕೇಳಿ ಕನಕ ತುಂಬಾನೇ ಖುಷಿ ಪಟ್ಟು ಕಂಗ್ರಾಚುಲೇಷನ್ ಅಂತ ಹೇಳ್ತಾಳೆ. ಹಾಗೆ ಅವ್ನಿಗೆ ಪ್ರಮೋಷನ್ ಹೇಗೆ ಸಿಕ್ತು ಅನ್ನೋದನ್ನ ಕೂಡ ಅರುಣ್ ಕನಕನ ಹತ್ರ ಹೇಳ್ತಾನೆ. ನಂತರ ಹೌದು ನೀನ್ ಎಲ್ಲಿದ್ಯಾ ಅಂತ ಅರುಣ್ ಕನಕನ್ ಕೇಳಿದಾಗ ದೇವಸ್ಥಾನದಲ್ಲಿದ್ದೀನಿ ಅಂತ ಅರುಣ್ಗೆ ಕನಕ ಹೇಳ್ತಾಳೆ. ಸರಿ ನೀನ್ ಅಲ್ಲೇ ಇರು, ನಾನು ಬರ್ತೀನಿ ಅಂತ ಅರುಣ್ ಹೇಳ್ತಿರೋವಾಗ ನೋಡಿ ಇಲ್ಲಿ ಅಮ್ಮ ಅಕ್ಕ ಎಲ್ಲ ಇದ್ದಾರೆ ಬೇಡ ಅಂತ ಕನಕ ಹೇಳ್ತಾಳೆ. ಪರವಾಗಿಲ್ಲ ಕನಕ, ನಾನು ಅವ್ರ ಹತ್ರನೇ ಮಾತಾಡ್ಬೇಕು, ಅದಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿ ಅರುಣ್ ಅಲ್ಲಿಂದ ಹೊರಡ್ತಾನೆ. ಆಗ ಕನಕ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.